ಹೀಗೆ ಮಾಡಿದರೆ ನಿಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಇನ್ನಷ್ಟು ಜಾಸ್ತಿಯಾಗುತ್ತದೆ. ಅತಿಯಾಗಿ ಸ್ಕ್ರಬ್ಬಿಂಗ್ ಮಾಡುವುದರಿಂದ ನಿಮ್ಮ ಚರ್ಮ ಡ್ಯಾಮೇಜ್ ಆಗುತ್ತದೆ. ಇದು ಉರಿಯೂತ ಮತ್ತು ಪಿಗ್ಮೆಂಟೇಷನ್ ಮತ್ತಷ್ಟು ಹದಗೆಡಲು ಕಾರಣವಾಗುತ್ತದೆ. ಬಿಸಿಲಿನಿಂದ ನಿಮ್ಮ ಚರ್ಮವನ್ನು ರಕ್ಷಣೆ ಮಾಡದಿರುವುದು, ಸನ್ಸ್ಕ್ರೀನ್ ಬಳಸುವುದನ್ನು ಬಿಟ್ಟುಬಿಡುವುದು ಹಾಗೂ ನಿಯಮಿತವಾಗಿ ಅದನ್ನು ಬಳಸದೇ ಇರುವುದು ಹೀಗೆ ಮಾಡಿದರೆ ಮುಖದಲ್ಲಿರುವ ಕಪ್ಪು ಕಲೆಗಳು ಹಾಗೆಯೇ ಉಳಿದುಬಿಡಲು ಕಾರಣವಾಗುತ್ತದೆ. ಸನ್ಸ್ಕ್ರೀನ್ ಬಳಸುವುದು ನೀವು ಮನೆಯ ಒಳಗಡೆ ಅಥವಾ ಹೊರಗಡೆಯಾಗಲಿ ಕಡ್ಡಾಯವಾಗಿ ಸನ್ಸ್ಕ್ರೀನನ್ನು ಬಳಸಲೇಬೇಕು. ನೀವು ಮನೆಯ ಒಳಗಡೆ ಇದ್ದಾಗಲೂ ನೀವು ಬಳಸುವ ಲೈಟ್ಗಳ ಮೂಲಕ ಯುವಿ ಕಿರಣಗಳು ನಿಮ್ಮ ಚರ್ಮವನ್ನು ಹಾನಿ ಮಾಡಬಹುದು. ಹಾಗಾಗಿ ಮನೆಯೊಳಗಡೆ ಇದ್ದಾಗಲೂ ಕೂಡ ಸನ್ಸ್ಕ್ರೀನನ್ನು ತಪ್ಪದೇ ಬಳಸಿ. ಹೆಚ್ಚಾಗಿ ನಿಮ್ಮ ಮುಖದ ಚರ್ಮಕ್ಕೆ ಕೆಮಿಕಲ್ಗಳನ್ನು ಬಳಸುವುದು. ನಿಮ್ಮ ಮುಖಕ್ಕೆ ಸ್ಕ್ರಬ್ಬಿಂಗ್ ಮಾಡುವಾಗ ನೀವು ಬಳಸುವ ಪದಾರ್ಥಗಳಲ್ಲಿ ಕೆಮಿಕಲ್ಗಳ ಬಳಕೆ ಜಾಸ್ತಿ ಇರುವುದರಿಂದ ನಿಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಹಾಗೆಯೇ ಉಳಿದು ಬಿಡುತ್ತದೆ. ಹಾಗಾಗಿ ನೀವು ಯಾವುದೇ ಕ್ರೀಮ್ ಬಳಸುವಾಗ ಅದರ ಮೇಲಿರುವ ಇಂಗ್ರೀಡಿಯೆಂಟ್ಗಳನ್ನು ನೋಡಿ ಆದಷ್ಟು ಕೆಮಿಕಲ್ ಫ್ರೀ ಇರುವ ಕ್ರೀಮ್ಗಳನ್ನು ಬಳಸುವುದು ಉತ್ತಮ. ಸರಿಯಾಗಿ ಮುಖ ತೊಳೆಯದೇ ಇರುವುದು, ಮುಖದ ಮೇಲಿರುವ ಮೇಕಪ್ಪನ್ನು ಸರಿಯಾಗಿ ರಿಮೂವ್ ಮಾಡದೇ ಇರುವುದು ಕೂಡ ನಿಮ್ಮ ಮುಖದ ಪಿಗ್ಮೆಂಟೇಷನ್ಗೆ ಕಾರಣವಾಗಬಹುದು. ದಿನಕ್ಕೆ 3 ಬಾರಿಯಾದರೂ ಮುಖ ತೊಳೆಯುವುದನ್ನು ಮರೆಯಬೇಡಿ. ಮೇಕಪ್ ರಿಮೂವ್ ಮಾಡುವಾಗ ಆದಷ್ಟು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡುವುದು ಉತ್ತಮ. ಹಾಗೂ ರಾತ್ರಿ ಮಲಗುವಾಗ ನಿಮ್ಮ ಮುಖದ ಮೇಲೆ ಯಾವುದೇ ಕ್ರೀಮ್ ಬಳಕೆ ಮಾಡಬಾರದು. ಮೊಡವೆಗಳನ್ನು ಪದೇ ಪದೇ ಕೈಯಿಂದ ಮುಟ್ಟುವುದು. ಮುಖದ ಮೇಲಿರುವ ಮೊಡವೆಗಳನ್ನು ಆದಷ್ಟು ಕೈಯಿಂದ ಮುಟ್ಟುವುದನ್ನು ಕಡಿಮೆ ಮಾಡಿ. ಅದನ್ನು ಪದೇ ಪದೇ ಕೀಳುವುದನ್ನು ಹಾಗೂ ಹಿಂಡುವುದು ಮಾಡಬಾರದು. ಇದರಿಂದಾಗಿಯೂ ಕೂಡ ನಿಮ್ಮ ಮೊಡವೆಯ ಕಲೆ ಹಾಗೆ ಉಳಿದು ಬಿಡುತ್ತದೆ ಹಾಗೂ ಆ ಮೊಡವೆಯ ಕಲೆ ಗಾಢವಾಗಿ ಇರುತ್ತದೆ. ಚರ್ಮದ ಆರೋಗ್ಯದಲ್ಲಿ ಆಹಾರ, ಒತ್ತಡ, ನಿದ್ರೆ ಕೂಡ ಪಾತ್ರವಹಿಸುತ್ತದೆ. ಕಳಪೆ ನಿದ್ದೆ ಹಾಗೂ ಕಳಪೆ ಆಹಾರ ನಿಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಯನ್ನು ಹೆಚ್ಚು ಮಾಡುತ್ತದೆ. ನಿಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿ ಇಡುವುದರಲ್ಲಿ ಗಮನವಹಿಸಿ. ಚರ್ಮದ ಬಗ್ಗೆ ನೀವು ಎಚ್ಚರ ವಹಿಸಬೇಕು ಹಾಗೂ ಡೈಲಿ ರೊಟೀನ್ಗಳನ್ನು ಪಾಲಿಸಲೇಬೇಕು. ಹಾಗೂ ಉತ್ತಮ ಚರ್ಮಕ್ಕಾಗಿ ಸ್ವಲ್ಪ ವ್ಯಾಯಾಮ ಹಾಗೂ ಹಸಿರು ತರಕಾರಿ ಹಾಗೂ ಕೆಂಪು ಹಣ್ಣುಗಳು ಸೇವಿಸಿದರೆ ನಿಮ್ಮ ಚರ್ಮ ಕಾಂತಿಯುತವಾಗಿರುತ್ತದೆ. ನಿಮ್ಮ ಚರ್ಮದ ಮೇಲಿರುವ ಸ್ಥಿರತೆಯನ್ನು ಎಂದಿಗೂ ಕಾಪಾಡಿಕೊಳ್ಳಬೇಕು. ನಿಮ್ಮ ದಿನಚರಿಯಲ್ಲಿ 1 ಗಂಟೆಯಾದರೂ ನೀವು ನಿಮ್ಮ ಚರ್ಮಕ್ಕೆ ನೀಡಲೇಬೇಕು. ಅದು ಯಾವುದೇ ರೀತಿಯ ಫೇಸ್ ಪ್ಯಾಕ್ ಅಥವಾ ಮಸಾಜ್ ಆಗಿರಬಹುದು. ಇದನ್ನು ಸ್ಥಿರತೆಯಿಂದ 1 ದಿನ ಕೂಡ ತಪ್ಪಿಸದೆ ಫಾಲೋ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ನಮ್ಮ ಪುಟ್ಟ ಮಾಹಿತಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವೇನಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.